ಆರು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿರುವಂತ ಶಂಕೆ ಇದೆ. ಮಹಾರಾಷ್ಟ್ರದಲ್ಲಿ ಆಗಿರುವಂತ ರೈಲು ಅಪಘಾತ. ಮಹಾರಾಷ್ಟ್ರದ ಜಲಗಾಂವ್ ಬಳಿ ದುರಂತ ಸಂಭವಿಸಿರೋದು. ಹಳಿಯನ್ನ ದಾಟುವಂತ ಸಂದರ್ಭದಲ್ಲಿ ಅವರ ಮೇಲೇನೆ ರೈಲು ಹರಿದುಕೊಂಡು ಹೋಗಿದೆ. 6 ಜನರ ಸಾವು ಅನ್ನೋದು ಈಗ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇದೆ. ಹಳಿ ಮೇಲೆ ಸಂಚರಿಸ್ತಾ ಇದ್ದಂತ ಪ್ರಯಾಣಿಕರ ಮೇಲೆ 6 ಮಂದಿ ಈಗ ಸಾವನ್ನಪ್ಪಿರುವಂತಹ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. ಮಹಾರಾಷ್ಟ್ರದ ಜಲಗಾಂವ್ ಬಳಿ ದುರಂತ ಸಂಭವಿಸಿದೆ ಅನ್ನುವಂಥದ್ದು. ಮಹಾರಾಷ್ಟ್ರದಲ್ಲಿ ರೈಲು ದುರಂತ ಸಂಭವಿಸಿ ರೈಲೇನು ಹಳಿ ತಪ್ಪಿ ಬಿದ್ದು ಬೋಗಿ ಏನಾದರೂ ಹಂಗಲ್ಲ. ಹಳಿ ಮೇಲೆ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ರೈಲು ಅವರ ಮೇಲೆ ಹರಿದುಕೊಂಡು ಹೋಗಿದೆ. ಸೊ ಹಾಗಾಗಿ 6 ಜನ ಸಾವನ್ನಪ್ಪಿದ್ದಾರೆ. ಸ್ಟೇಷನ್ನಲ್ಲ ಇಲ್ಲ ಆಚೆಗ ಎಲ್ಲಿ ಅನ್ನೋದನ್ನ ನೋಡಬೇಕು. ಕಾರಣ ಸ್ಟೇಷನ್ ಅಲ್ಲಿ ಕೆಲವೊಂದು ಟೈಮಲ್ಲಿ ಒಂದು ಪ್ಲಾಟ್ಫಾರ್ಮ್ ಇಂದ ಇನ್ನೊಂದು ಪ್ಲಾಟ್ಫಾರ್ಮ್ ಜಂಪ್ ಮಾಡೋಕೆ ಹೋಗ್ತಾರೆ. ಪುಷ್ಪಕ್ ಎಕ್ಸ್ಪ್ರೆಸ್ ರೈಲಿನಿಂದ ಇಳಿದ ಪ್ರಯಾಣಿಕರ ಮೇಲೆ ಹರಿದಿದೆ. ಈಗ ಕರ್ನಾಟಕ ಎಕ್ಸ್ಪ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಈಗ ಬರ್ತಾ ಇರುವಂತಹ ಮಾಹಿತಿ ರೈಲು ಕರ್ನಾಟಕ ಎಕ್ಸ್ಪ್ರೆಸ್ ಅಂತ ಹೇಳಿ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ಲಾಟ್ಫಾರ್ಮ್ ಚೇಂಜ್ ಮಾಡ್ಬೇಕಾದ್ರೆ ಬಹಳಷ್ಟು ಸಲ ನೋಡ್ತೀವಿ ನಾವು ಸ್ಟೇಷನ್ನಲ್ಲಿ. ಆ ಕಡೆಯಿಂದ ದಾರಿ ಇರುತ್ತೆ ದಾಟ್ಕೊಂಡು ಹೋಗ್ಬೇಕಾದ್ರೆ. ಬಟ್ ಇಲ್ಲಿ ಹೇಗಾಗಿದೆ ದುರಂತ, ಏನಾಗಿದೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಕರ್ನಾಟಕ ಎಕ್ಸ್ಪ್ರೆಸ್ ರೈಲಿನಿಂದ ಈಗ ಮಹಾರಾಷ್ಟ್ರದಲ್ಲಿ ದುರಂತ ಸಂಭವಿಸಿದೆ. ಒಟ್ಟು 6 ಜನರ ಸಾವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಳಿ ಮೇಲೆ ಸಂಚರಿಸ್ತಾ ಇದ್ದಂತಹ ಪ್ರಯಾಣಿಕರ ಮೇಲೆ ರೈಲು ಹರಿದಿದೆ. 6 ಮಂದಿ ಸಾವನ್ನಪ್ಪಿದ್ದಾರೆ. ಎಷ್ಟು ಜನ ಇದರಲ್ಲಿ ಏನು ಎತ್ತ ಅನ್ನೋದನ್ನು ನೋಡಬೇಕು. ಜಲಗಾಂವ್ ಬಳಿ ಈ ದುರಂತ ಸಂಭವಿಸಿರೋದು. ಪುಷ್ಪಕ್ ಎಕ್ಸ್ಪ್ರೆಸ್ ರೈಲಿನಿಂದ ಇಳಿದ ಪ್ರಯಾಣಿಕರ ಮೇಲೆ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಹರಿದುಕೊಂಡು ಹೋಗಿದೆ. ಸೊ ಹಾಗಾಗಿ 6 ಜನ ಈಗ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಕಾರಣ ಒಂದು ಟ್ರೈನಲ್ಲಿ ಇಳಿದಾಗ ಅಲ್ಲಿಂದ ಇಳಿದ ಈ ಕಡೆಗೆ ಪಕ್ಕದಲ್ಲೇ ಪ್ಲಾಟ್ಫಾರ್ಮ್ ಇದೆ ಅಂತ ಹೇಳಿದಾಗ ಇಳಿದ್ಬಿಟ್ಟು ಆ ಕಡೆಗೆ ನಡ್ಕೊಂಡು ಹೋಗೋಣ ಅಂತೇಳಿ ಜಂಪ್ ಮಾಡಿಬಿಡ್ತಾರೆ. ಹಳಿಯನ್ನು ದಾಟ್ಕೊಂಡು ಹೋಗ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಆಗಿರುವಂಥ ಅವಘಡನ ಏನು ಅಂತ ಹೇಳಿ ನೋಡಬೇಕು.